ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಹಳ್ಳಿಯಿಂದ. 5ನೇ ಚರಣ, ಶಿವಾನಂದ ಲಹರಿಯ 5ನೇ ಚರಣ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ ಕಥಂ ರಾಜ್ಞಾಂ ಪ್ರೀತಿಃ ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪ್ರತಿತ ಕೃಪಯಾ ಪಾಲಯ ವಿಭೋ. ಇದರ ಭಾವಾರ್ಥ: ಹೇ ಸ್ವಾಮಿ, ನನಗೆ ಸ್ಮೃತಿನೂ ಇಲ್ಲ, ಶಾಸ್ತ್ರಗಳು ತಿಳಿಲಿಲ್ಲ, ವೈದ್ಯ ಮೊದಲೇ ಅಲ್ಲ, ಶಕುನನೂ ಅಲ್ಲ. ಶಕುನ ಅಂತಂದರೆ ಜ್ಯೋತಿಷ್ಶಾಸ್ತ್ರ ಹೇಳುವವನು. ಕವಿತನೂ ಅಲ್ಲ. ಗಾನಕ್ಕೆ ಯೋಗ್ಯವಾದ ಹಾಡಾಗಲಿ, ಪುರಾಣ ಆಗಲಿ, ಮಂತ್ರ ಆಗಲಿ, ಸ್ತುತಿ ಆಗಲಿ, ನಟನೆ ಆಗಲಿ, ಹಾಸ್ಯವಾಗಲಿ ಏನೂ ಇಲ್ಲ. ಇದೆಲ್ಲ ಏನು ಇಲ್ಲದೆ ಇದ್ಮೇಲೆ ನಾನು ಹೇಗೆ ಚತುರನಾಗ್ತೀನಿ? ನಾನು ಪಂಡಿತನ ಅಂತ ಕರೀತಾರ ನನ್ನನ್ನು? ಖಂಡಿತವಾಗಲೂ ಇಲ್ಲ. ಯಾರನ್ನು ನಾವು ಪಂಡಿತ ಜ್ಞಾನಿ ಅಂತ ಕರಿತೀವಿ ಅಂದರೆ, ಇಲ್ಲ ಅವನು ಹಾಡಿನಲ್ಲಿ ಪಂಡಿತನಾಗಿರಬೇಕು, ಇಲ್ಲ ಪಾಠ ಹೇಳ್ಕೊಡೋದ್ರಲ್ಲಿ ಪಂಡಿತನಾಗಿರಬೇಕು, ಇಲ್ಲ ಡ್ಯಾನ್ಸ್ ಆಡೋದ್ರಲ್ಲಿ ಭರತನಾಟ್ಯ ಅಂತವಾಗ ನಿಪುಣನಾಗಿರೋನ್ನ ಪಂಡಿತ ಅಂತ ಕರೀತಾರೆ. ಹೀಗೆ ಆಯಾ ಕಲೆಗಳಲ್ಲಿ ನಿಪುಣತೆಯನ್ನು ಹೊಂದಿರೋನ್ನ ಪಂಡಿತರು ಅಂತ ಕರೀತಾರೆ. ಅವಾಗೇನು ಮಾಡ್ತಾರೆ, ದೊಡ್ಡ ದೊಡ್ಡ ರಾಜರುಗಳು ಆಮೇಲೆ ದೇವಾಲಯಗಳಲ್ಲಿ ಇರುವಂತಹ ಕಾರ್ಯಕ್ರಮಕ್ಕೆ ಕರೀತಾರೆ. ಯಾವಾಗ ಕರೀತಾರೆ ನಮ್ಮನ್ನು? ನಾವು ಪಂಡಿತರಾಗಿದ್ದಾಗ. ನಾವು ಪಂಡಿತರಾಗಿದ್ದರೆ, ಅಯ್ಯೋ ಪಂಡಿತರೆ ಬಂದು ನಮ್ಗೆ ಇದನ್ನು ಹೇಳ್ಕೊಡಿ, ಅದನ್ನು ಹೇಳ್ಕೊಡಿ, ಇದನ್ನು ಹೇಳ್ಕೊಡ್ರಿ ಅಂತ ಹೇಳ್ತಾರೆ. ಆದರೆ ಏ ಶಂಭು, ನಾನು ಏನೇನೂ ಅಲ್ಲ, ನಾನು ಏನನ್ನು ತಿಳ್ಕೊಂಡಿಲ್ಲ. ನಾನು ಹಾಗಿರ್ಬೇಕಾದ್ರೆ ರಾಜನಾಗಿರೋನು ನನಗೆ ಹೇಗೆ ಕೆಲಸ ಕೊಡ್ತಾನೆ? ಹೇಗೆ ತಾನೇ ನನ್ನನ್ನು ಪೋಷಿಸ್ತಾನೆ? ಹೇಗೆ ನನ್ನಲ್ಲಿ ಪ್ರೀತಿ ಉಂಟುಮಾಗುತ್ತೆ? ನನ್ನನ್ನು ಹೇಗೆ ಗೌರವ ಮಾಡ್ತಾರೆ? ಹಾಗೆ ನಾನು ಕೂಡ ಸ್ವಾಮಿ, ನನಗೇನೂ ತಿಳಿದಿಲ್ಲ. ಏ ಪಶುಪತಿ, ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಆದರೆ ನೀನು ಸರ್ವಜ್ಞನು, ವಿಭುವೇ. ವಿಭು ಅಂದರೆ ಎಲ್ಲವನ್ನು ತಿಳಿದಿರುವವನು. ಅಖಂಡವಾದಂತಹ ಪ್ರಕಾಶ, ಜ್ಞಾನದ ಪ್ರಕಾಶವನ್ನು ಪಡ್ಕೊಂಡಿರೋ ನೀನು. ಹೇ ಪಶುಪ್ರಾಯನಾದ ನನ್ನನ್ನು, ನಾನು ಪಶುಪ್ರಾಯವನು ಅಂದರೆ ಅರ್ಥ, ಇನ್ನು ಚಿಕ್ಕ ಮಗು ಅಂದರೆ ಆಕಳಿನ ರೂಪದಲ್ಲಿರುವವನು, ಅಂದರೆ ಚಿಕ್ಕ ಮಗು ಅಂದರೆ ಪ್ರಾಣಿಯ ಬುದ್ಧಿ ಇರುವಂಥವನು, ಚಂಚಲ ಮನಸ್ಸಿನಲ್ಲಿರುವವನು. ನನ್ನನ್ನು ಪ್ರಸಿದ್ಧ ಮಾಡಬೇಕು ಅಂತ ಅಂದರೆ ನಿನ್ನ ಕೃಪೆ ಇರಬೇಕಲ್ವ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಒಂದ್ಸರಿ ತಾಯಿ ಹತ್ರ ನಿಂತ್ಕೊಂಡು ಭಗವತಿಯನ್ನು ಸ್ತುತಿ ಮಾಡ್ತಾರೆ. ಹೇ ತಾಯಿ, ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಯಂತ್ರ ಗೊತ್ತಿಲ್ಲ, ಹಾಡು ಹೇಳಲಿಕ್ಕೆ ಬರೋದಿಲ್ಲ, ನಟನೆ ಮಾಡೋಕ್ಕೆ ಗೊತ್ತಿಲ್ಲ, ಸ್ತೋತ್ರಗಳು ಬರೋದಿಲ್ಲ, ರಚನೆಗಳು ಬರೋದಿಲ್ಲ, ಏನೇನೂ ಬರಲ್ಲ ತಾಯಿ. ಆಗ ನಿನ್ನ ಹತ್ರ ಬಂದು ನಿಂತಿದ್ದೀನಿ. ಹಾಗಾದ್ರೆ ನೀನು ಕೇಳ್ಬೋದು, ನಿನ್ನನ್ನು ಸ್ತುತಿ ಮಾಡಲಿಕ್ಕೆ ನನಗೇನು ಗೊತ್ತಿಲ್ಲ, ಸ್ತೋತ್ರಗಳು ಬರೋಲ್ಲ ನನಗೆ, ನೀನು ಹೊಗಳಿಕ್ಕೆ ಬರೋದಿಲ್ಲ ನನಗೆ ಅಂತ ಹೇಳ್ತಾರೆ. ತಾಯಿ, ನೀನು ಕೇಳ್ತೀಯ ನನ್ನನ್ನು, ಹಾಗಾದರೆ ನೀನೇನಕ್ಕೆ ಹಬ್ಬ ಬಂದು ನನ್ನ ಮುಂದೆ ನಿಂತಿದ್ದೀಯ, ನಿನಗೇನು ಬರ್ದಿದ್ದ ಮೇಲೆ ಅಂತ ನೀನು ಕೇಳ್ಬೋದು. ತಾಯಿ, ನನಗೊಂದು ಮಾತ್ರ ಚೆನ್ನಾಗಿ ಗೊತ್ತು, ನನಗೇನೇನು ಬರೆದಿದ್ರು ನೀನಿದ್ದೀಯಾ ಅನ್ನೋ ಒಂದು ನಂಬಿಕೆ ಮಾತ್ರ ನಾನು ಚೆನ್ನಾಗಿ ಅಚಲವಾಗಿ ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ತಾಯಿ. ನಿನ್ನಲ್ಲಿ ನಂಬಿಕೆಯೇ ನನಗೆ ಒಂದು ದೊಡ್ಡ ಅನುಗ್ರಹ, ನಿನ್ನ ನಂಬಿಕೆಯೇ ನನಗೆ ದೊಡ್ಡ ಆಶೀರ್ವಾದ ಅಂತ ಹೇಳ್ತಾರೆ. ಹಾಗೆ ನಾವೇನೇ ಕೆಲಸ ಕಾರ್ಯ ಏನೇ ಕಲಿಬೇಕು ಅಂದರೂ ಕೂಡ ಆ ಭಗವಂತನಾದಂಥ ಸರ್ವೇಶ್ವರನಾದಂಥ ಶಿವ ಶಿವೆಯರ ಮತ್ತು ಶ್ರೀಹರಿಯ ನಮಗೆ ಅವರ ಆಶೀರ್ವಾದ ಅನುಗ್ರಹ ನಮಗೆ ಬೇಕೇ ಬೇಕು. ಆದ್ದರಿಂದನೇ ಈ ಎಲ್ಲವನ್ನು ಕೂಡ ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಸ್ವಾಮಿ ನಿನ್ನ ಅನುಗ್ರಹ, ನಿನ್ನ ಕೃಪೆ ನನ್ನ ಕೊಟ್ಟು ಬಿಡ್ತೀಯ ಸ್ವಾಮಿ ಅಂತ ಶಂಕರಾಚಾರ್ಯರು ಇಲ್ಲಿ ಭಗವಂತನನ್ನು ಕೇಳ್ಕೊಳ್ತಾ, ನಾವೆಲ್ಲರೂ ಕೂಡ ಈ ಶಿವಾನಂದ ಲಹರಿಯನ್ನು ತಿಳ್ಕೊಂಡು ಅಭ್ಯಾಸ ಮಾಡುವಂತಹ ಶಕ್ತಿ ಕೊಡಲಿ ಅಂತ ಬಿಡ್ಕೊಳ್ತಾ, ಹರೇ ಕೃಷ್ಣ.